ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 42. ಇಂದಿನ ಸಂಚಿಕೆಯಲ್ಲಿ ಪೇಪರ್ ಪೂರ್ತಿ ಮುಖಕ್ಕೆ ಅಡ್ಡ ಹಿಡಿದಿದ್ದ ವ್ಯಕ್ತಿ ಮುಂದೆ ನಿಂತ ಶ್ರೀ ಎಕ್ಸ್ಕ್ಯೂಸ್ ಮೀ ಎಂದಳು. ಆ ವ್ಯಕ್ತಿ ಪೇಪರ್ ತೆಗೆದ್ರೆ ಅಲ್ಲಿ ನಿಜಕ್ಕೂ ವಿರಾಟ್ ಕೂತಿದ್ದ. ಶ್ರೀ ಕಣ್ಣು ಮುಚ್ಚಿ 2 ನಿಮಿಷ ಸುಮ್ಮನೆ ನಿಂತು ನೀವು ಇಲ್ಲಿ ಎಂದಳು ಆಶ್ಚರ್ಯದಲ್ಲಿ. ವಿರಾಟ್ ಅದು ನಾನು ಬಿಸ್ನೆಸ್ ಮೇಲೆ ಹೋಗ್ತಿದ್ದೀನಿ ಎಂದ ಕೂಲಾಗೆ. ಶ್ರೀ ನೀವಾ ಇಡೀ ಪೂರ್ತಿ ಫ್ಲೈಟ್ ಬುಕ್ ಮಾಡಿರೋದು ಎಂದಳು ಹುಬ್ಬುಗಂಟಿಕಿ. ವಿರಾಟ್ ಯಾ ನನಗೆ ಈ ಜನರಿದ್ರೆ ಕಿರಿಕಿರಿ, ಸೊ ಅದಕ್ಕೆ ಬುಕ್ ಮಾಡಿದೆ ಎಂದ. ಶ್ರೀ ಕೈ ಕಟ್ಟಿ ಮತ್ತೆ ನನ್ನ ಒಂದು ಸೀಟು ಯಾಕೆ ಬಿಟ್ರಿ ಎಂದಳು ಹುಬ್ಬು ಮೇಲೆ ಮಾಡಿ. ವಿರಾಟ್ ಅದು ನಿನ್ನ ಹೆಸರು ನೋಡಿಬಿಟ್ಟೆ, ಹೇಗೂ ನೀನು ನನ್ನ ಜೊತೆ ಮಾತಾಡಲ್ಲ ಅಲ್ವಾ ಎಂದು ತನ್ನ ಪಾಡಿಗೆ ತಾನು ಮ್ಯಾಗ್ಝಿನ್ ಓದುತ್ತಿದ್ದ. ಶ್ರೀ ಅಂದರೆ ನಾನು ಲಂಡನ್ಗೆ ಹೋಗ್ತಿರೋ ಮ್ಯಾಟರ್ ಗೊತ್ತಿತ್ತಾ ಎಂದಳು. ವಿರಾಟ್ ಮನದಲ್ಲೇ ಗೊತ್ತಿದ್ದಕ್ಕೆ ಅಲ್ವಾ ರಾತ್ರೋರಾತ್ರಿ ಫ್ಲೈಟ್ ಪೂರ್ತಿ ಬುಕ್ ಮಾಡಿದ್ದು ಎಂದುಕೊಂಡರು. ಮೇಲೆ ನೋ, ನಾನು ಸೀಟ್ ಬುಕ್ ಮಾಡಿಸುವಾಗ ನಿನ್ನ ಹೆಸರು ಕೇಳಿ ಗೊತ್ತಾಗಿದ್ದು ಅಷ್ಟೇ ಎಂದ ಕೂಲಾಗೆ. ಮುಂದೆ ಶ್ರೀ ಉಪ್ಪು ಕಂಟಿಗೆ ತಲೆ ಕೊಡುವಿ ಮುಂದೆ ತನ್ನ ಸೀಟ್ಗೆ ಹೋಗುವಾಗ ಮೇಡಮ್ ಶ್ರೀನಿಕಾ ಬನ್ನಿ ಇಲ್ಲೇ ಪೂರ್ತಿ ಫ್ಲೈಟ್ ಬುಕ್ ಆಗಿದೆ, ಸೊ ಎಲ್ಲಿ ಬೇಕಾದರೂ ನೀವು ಕೂರ್ಬೋದು ಎಂದ. ಶ್ರೀ ನನಗಾಗಿ ಬುಕ್ ಆಗಿರುವ ಸೀಟ್ ಇದೆ ಎಂದು ಅವಳ ಪ್ಲೇಸ್ಗೆ ಹೋದವಳಿಗೆ ಲಂಡನ್ನಲ್ಲಿ ಹೇಗೆ ಅವರನ್ನು ಹುಡುಕೋದು? ತಾನು ಇನ್ಫಾರ್ಮೇಷನ್ ಹುಡುಕೋಕೆ ಹೇಳಿದ ವ್ಯಕ್ತಿ ನನಗೆ ಸಹಾಯ ಮಾಡ್ತಾರಾ? ಅವರು ಕೊಡುವ ಇನ್ಫಾರ್ಮೇಷನ್ ನಿಜಕ್ಕೂ ನನಗೆ ಹೆಲ್ಪ್ಫುಲ್ ಆಗಿರುತ್ತಾ ಎಂದು ಯೋಚಿಸ್ತಿದ್ಲು. ಕಣ್ಮುಚ್ಚಿ ಅಲ್ಲಿ ಹೋಗಿ ಏನು ಮಾಡಬೇಕು ಎಂದು ಯೋಚಿಸುತ್ತಾ ಹಾಗೆ ಮಲಗಿದ್ಲು. ಅವಳು ಕಣ್ಣು ಬಿಟ್ಟಾಗ ಅವಳ ಪಕ್ಕದ ಸೀಟಿನಲ್ಲಿ ವಿರಾಟ್ ಕೂತಿದ್ದ, ಮ್ಯಾಗ್ಝಿನ್ ಹಿಡಿದು. ಶ್ರೀ ತಕ್ಷಣ ಕಣ್ಣು ಸಣ್ಣ ಮಾಡಿ ಗುರಾಯಿಸಿ ಸುಮ್ಮನೆ ಕೂರ್ತಾಳೆ. ವಿರಾಟ್ ಕಿರುಗಣ್ಣಲ್ಲೇ ನೋಡಿ ಯಾಕೋ ಬೋರ್ ಆಯಿತು, ಸೊ ಅದಕ್ಕೆ ನಿನ್ನ ಜೊತೆ ಟೈಮ್ ಪಾಸ್ ಆಗುತ್ತೆ ಅಂತ ಬಂದೆ, ಬಟ್ ನೀನು ಮಲಗಿದ್ದೆ ಎಂದ. ಶ್ರೀ ಇಡೀ ಫ್ಲೈಟ್ ಪೂರ್ತಿ ಬುಕ್ ಮಾಡಿದ್ದೆ, ಹೀಗೆ ಒಂಟಿಯಾಗಿ ಕೂರಕ್ಕೆ ತಾನೆ, ಮತ್ತ್ಯಾಕೆ ಬೋರ್ ಆಗುತ್ತೆ ಎಂದವಳು ಮತ್ತೇನೂ ಮಾತಾಡದೆ ಕಣ್ಣು ಮುಚ್ಚಿದ್ಲು. ವಿರಾಟ್ ಅವಳು ಬೈದ್ರು ಸ್ಮೈಲ್ ಮಾಡಿ ಸುಮ್ಮನೆ ಕೂತು ನಿನ್ನ ಜೊತೆ ಕಳೆಯೋಕೆ ಒಂದು ಕ್ಷಣ ಸಿಗುತ್ತೆ ಅನಿಸಿದ್ರೆ ಫ್ಲೈಟ್ ಏನು ಚಂದ್ರಲೋಕ ಬೇಕಾದರೂ ಬುಕ್ ಮಾಡ್ತೀನಿ ಎಂದುಕೊಂಡವನು ಸುಮ್ಮನೆ ಕೂತು ಕಣ್ಣು ಮಿಟಕ್ಸ್ತಂತೆ ಶ್ರೀನ ನೋಡ್ತಿದ್ದ. ಹೆಸರಿಗೆ ಮಾತ್ರ ಕೈಯಲ್ಲಿ ಮ್ಯಾಗ್ಝಿನ್ ಅಷ್ಟೆ. ಶ್ರೀ ಮತ್ತೆ ವಿರಾಟ್ ಇಬ್ಬರು ಲಂಡನ್ನಲ್ಲಿ ಫ್ಲೈಟ್ ಇಳಿದ ಮೇಲೆ ಅಲ್ಲಿ ವಿರಾಟ್ಗಾಗಿ ಕಾರ್ ಕಾಯುತ್ತಿತ್ತು. ಹಾಗೆ ಶ್ರೀಗಾಗಿ ಅವಳು ನೇಮಿಸಿದ್ದ ಒಬ್ಬ ವ್ಯಕ್ತಿ ಕಾಯ್ತಿದ್ದ. ವಿರಾಟ್ ಒಮ್ಮೆ ಶ್ರೀ ಕಡೆ ನೋಡಿ ನಾನು ಡ್ರಾಪ್ ಮಾಡಲಾ, ನೀನೆಲ್ಲಿ ಹೋಗಬೇಕು ಅಂತೀಯೋ ಅಲ್ಲಿಗೆ ಎಂದ ಮೆಲ್ಲಗೆ. ಶ್ರೀ ನೋ ಥ್ಯಾಂಕ್ಸ್ ಎಂದವಳು ಅವಳಿಗಾಗಿ ಕಾದಿದ್ದ ಕಾರ್ ಹತ್ತಿದ್ಲು. ವಿರಾಟ್ ಹುಬ್ಬು ಗಂಟಿಗೆ ಇವನು ಯಾರು, ಇವಳು ಬಂದಿರೋದು ಕೇಸ್ ಮೇಲೆ ಅಂತ ಗೊತ್ತು, ಬಟ್ ಯಾವ ಕೇಸ್, ಲಂಡನ್ನಲ್ಲಿ ಮೀಟ್ ಮಾಡೋ ಅಂಥದ್ದು ಎಂದು ಇಲ್ಲಿ ಒಬ್ಬಳೇ ಹೇಗೆ ಹ್ಯಾಂಡಲ್ ಮಾಡ್ತಾಳೆ, ಏನಾದರೂ ಅಪಾಯಕ್ಕೆ ಸಿಲುಕಿದ್ರೆ ಎಂದು ಆ ಕಾರ್ ಫಾಲೋ ಮಾಡು ಎಂದು ಕಾರ್ನಲ್ಲಿ ಕೂತ. ಶ್ರೀಗೆ ಇನ್ಫಾರ್ಮೇಷನ್ ಹೇಳುತ್ತಿದ್ದ ಆ ವ್ಯಕ್ತಿ ಒಬ್ಬ ಪೊಲೀಸ್ ಇನ್ಫಾರ್ಮರ್. ಸೊ ಅವನು ಪುನೀತ್ ಅಂತ ಫ್ರಮ್ ಕರ್ನಾಟಕ. ಸೊ ಅವನೇ ಸರಿಯಾದ ವ್ಯಕ್ತಿ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸಹಾಯ ಕೇಳಿದ್ಲು. ಅವನು ಮೇಡಮ್ ನೀವು ಫೋನ್ನಲ್ಲಿ ಮಾತಾಡಿದ್ದು ನೋಡಿ ನೀವೇನೋ ತುಂಬ ಏಜ್ ಆಗಿರೋರು ಅಂದ್ಕೊಂಡಿದ್ದೆ ಎಂದ ಮುಗುಳ್ನಗುತ್ತ. ಶ್ರೀ ವಾಟ್ ಎಂದಳು ಹುಬ್ಬುಗಂಟಿಕಿ. ಪುನೀತ್ ಐ ಮೀನ್ ನೀವು ಖಡಕ್ಕಾಗಿ ಮಾತಾಡಿ ನೋಡಿ ಎಲ್ಲೋ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಏಜ್ಡ್ ಆಫೀಸರ್ ಅಂದ್ಕೊಂಡಿದ್ದೆ, ಬಟ್ ಯು ಆರ್ ವೆರಿ ಹ್ಯಾಂಗ್ ಎಂದ ಸಣ್ಣಗೆ ನಗುತ್ತಾ. ಶ್ರೀ ಒಮ್ಮೆ ಕಣ್ಣನ್ನು ತೆಲಿಸಿ ಅವನಿಗೆ ಒಂದು ಲುಕ್ ಪಾಸ್ ಮಾಡಿ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಎಂದಳು. ಪುನೀತ್ ಅಲ್ಬಿಟ್ಟು ತಪ್ಪಾಗಿ ತಿಳಿಬೇಡಿ, ಬ್ಯೂಟಿನ ನೋಡಿದಾಗ ಅದು ಹುಡುಗಿ ಆಗಿರಲಿ ವಸ್ತು ಆಗಿರಲಿ ಕಾಂಪ್ಲಿಮೆಂಟ್ ಮಾಡೋದು ನನ್ನ ಅಭ್ಯಾಸ, ನೀವು ತುಂಬ ಬ್ಯೂಟಿಫುಲ್ ಎಂದ. ಶ್ರೀ ಮಿಸ್ಟರ್ ಪುನೀತ್ ಒಬ್ಬ ಪೊಲೀಸ್ ಹತ್ರ ಹೀಗೆ ಮಾತಾಡೋಕ್ಕೆ ಅದೆಷ್ಟು ಧೈರ್ಯ ಎಂದಳು ತುಸು ಕೋಪದಲ್ಲೇ. ಪುನೀತ್ ಮೇಡಮ್ ಪೊಲೀಸ್ ಆದರೆ ಅವರೇನು ಹುಡುಗ ಹಾಕ್ತಾರಾ, ಹುಡುಗಿನೇ ಎಂದ ನಗುತ್ತ. ಶ್ರೀ ತಕ್ಷಣ ತನ್ನ ಬೆನ್ನ ಹಿಂದೆ ಇದ್ದ ಗನ್ ತೆಗೆದು ಅವನ ತಲೆಗೆ ಗುರಿ ಮಾಡಿ ಇದು ಅಷ್ಟೆ
ಯಾರಿಗೂ ಡಿಫ್ರೆಂಟಾಗಿ ಫೈರ್ ಮಾಡಲ್ಲ, ಎಲ್ಲರಿಗೂ ಸೇಮ್ ಎಂದಳು ಹುಬ್ಬುಗಂಟಿಕೆ. ಪುನೀತ್ ಒಮ್ಮೆ ಉಗುಳು ನುಂಗಿ ಸಾರಿ ಮೇಡಮ್ ಎಂದ. ಶ್ರೀ ಗಂತೆಗೆದು ತನ್ನ ಬೆನ್ನೆಯಿಂದ ಇಟ್ಟು, ಹುಡುಗ ಹುಡುಗಿ ಇಂಪಾರ್ಟೆಂಟ್ ಅಲ್ಲ, ಮಾತಾಡುವಾಗ ಯಾರ ಜೊತೆ ಮಾತಾಡ್ತೀವಿ ಅವ್ರು ಹೇಗೆ ಅನ್ನೋದನ್ನು ತಿಳಿದು ಮಾತಾಡಿ ಎಂದಳು ಖಡಕ್ಕಾಗಿ. ಪುನೀತ್ ಮುಗುಳ್ನಕ್ಕು, ಸಾರಿ ಮೇಡಮ್, ನಮ್ಮ ಸರ್ ನಿಮ್ಮ ಬಗ್ಗೆ ತುಂಬ ಸ್ಟ್ರಿಕ್ಟ್ ಅಂತ ಹೇಳಿದರು, ಸೊ ಹಾಗಾಗಿ ನಾನು ಒಂದು ಸ್ಮಾಲ್ ಟೆಸ್ಟ್ ಮಾಡಿದೆ ಎಂದು ನಕ್ಕು, ಒನ್ಸ್ ಅಗೇನ್ ಸಾರಿ ಮೇಡಮ್ ಎಂದು. ಮೊದಲು ಫ್ರೆಶ್ ಆಗಿ ಸಂಜೆ ನಾವೊಂದು ಪ್ಲೇಸ್ಗೆ ಹೋಗೋಣ, ಅವನು ಸತ್ಯಜಿತ್ ಕಡೆ ಹುಡುಗ, ಅವನನ್ನು ಹಿಡಿದ್ರೆ ನಾವು ಈಸಿಯಾಗಿ ಸತ್ಯಜಿತ್ನ ಮೀಟು ಆಗ್ಬೋದು ಎಂದ ಸೀರಿಯಸ್ ಆಗಿ. ಶ್ರೀ ಎನ್ನುವಂತೆ ತಲೆ ಆಡಿಸಿ, ನನಗೆ ಇಲ್ಲಿ ಯಾವ ಲೊಕೇಶನ್ ಅಷ್ಟಾಗಿ ಗೊತ್ತಿಲ್ಲ, ಸೊ ನೀವು ಬರಬೇಕಾಗುತ್ತೆ ಎಂದಳು. ಪುನೀತ್ ಶೋರ್ ಮೇಡಮ್ ಎಂದ. ಅವನ ಹಿಂದೆ ಫಾಲೋ ಮಾಡ್ತಿದ್ದ ವಿರಾಟ್ ತನಗೆ ಗೊತ್ತಿದ್ದ ಯಾರಿಗೋ ಕಾಲ್ ಮಾಡಿ, ನಾನಿನ್ನು ಸ್ವಲ್ಪ ಟೈಮ್ ಬಿಟ್ಟು ಒಂದು ಲೊಕೇಶನ್ನ ಶೇರ್ ಮಾಡ್ತೀನಿ, ಸೊ ಅಲ್ಲಿ ಸೆಕ್ಯೂರಿಟಿ ಇರಲಿ ಆ್ಯಂಡ್ ಪ್ರತಿಯೊಂದು ಇನ್ಫಾರ್ಮೇಷನ್ ನನಗೆ ಬೇಕು ಎಂದು ಕಾಲ್ ಕಟ್ ಮಾಡಿ ಶ್ರೀ ಹತ್ತಿದ ಕಾರ್ ರೀಚ್ ಆಗಿದ್ರ ಪ್ಲೇಸ್ನ ಲೊಕೇಶನ್ ಸೆಂಡ್ ಮಾಡಿ ಹೊರಡ್ತಾನೆ. ಸಂಜೆ ಪುನೀತ್ ಹೇಳಿದ ಜಾಗಕ್ಕೆ ಶ್ರೀ ಬಂದ್ಲು. ಶ್ರೀ ಪುನೀತ್ನ ನೋಡಿ ಪಿಕ್ ಮಾಡೋಕ್ಕೆ ಬಂದ ವ್ಯಕ್ತಿ ಇವನೇನಾ ಅನ್ನೋ ಹಾಗೆ ಕಾಣ್ತಿದ್ದ. ಪುನೀತ್ ನೋಡೋಕೆ ಮೊದಲೇ ಹ್ಯಾಂಡ್ಸಮ್, ಮಫ್ತಿ ಡ್ರೆಸ್ನಲ್ಲಿ ನೋಡೋಕೆ ಇನ್ನೂ ಕ್ಯೂಟ್ ಆಗಿದ್ದ. ಕಾರ್ನಲ್ಲಿ ಫ್ಲರ್ಟ್ ಮಾಡಿದವನ ಇವನೇನಾ ಅನ್ನೋಷ್ಟು ಆಶ್ಚರ್ಯ ಆಗಿತ್ತು ಅವನ ನೋಡಿ. ಅವನ ಸೀರಿಯಸ್ ಫೇಸ್, ಅವನು ತೊಟ್ಟಿರೋ ಡ್ರೆಸ್ಗೂ ನಿಜಕ್ಕೂ ಇವನೊಬ್ಬ ಐ ಸೊಸೈಟಿ ಗೈ ಅನ್ಸೋದು. ಶ್ರೀನ ನೋಡಿದ ಕೂಡಲೇ ಪುನೀತ್ ಪುಟ್ಟದಾಗಿ ಸ್ಮೈಲ್ ಮಾಡಿ ಹೊಳ್ಗೋಗೋಣ ಎನ್ನುವಂತೆ ಸನ್ನೆ ಮಾಡ್ದ. ಶ್ರೀ ಇಬ್ಬರು ಹೊಳ್ಗೋಗ್ತಾರೆ. ಅದೊಂದು ದೊಡ್ಡ ಕೆಸಿನೋ. ಶ್ರೀ ಸುತ್ತ ನೋಡುತ್ತಾ ಇಲ್ಲಿ ಇರೋರಲ್ಲಿ ಯಾರು ಎನ್ನುವಂತೆ ಸನ್ನೆ ಮಾಡಿದ್ಲು. ಪುನೀತ್ 5 ಮಿನಿಟ್ಸ್ ಎಂದು ಮುಂದೆ ಜನಗಳ ಮಧ್ಯೆ ತೂರಿ ಹೋಗ್ತಾನೆ. ಶ್ರೀ ಅಲ್ಲೇ ನಿಂತು ಸುತ್ತ ನೋಡ್ತಿದ್ಲು. ಅಲ್ಲಿ ಅರ್ಧ ಡ್ರೆಸ್ ಹಾಕಿರುವ ಹುಡುಗಿರು, ಸುತ್ತ ಬರೀ ದುಡ್ಡು ಹಾಕಿ ಆಡೋ ಜನಗಳನ್ನು ನೋಡುತ್ತಾ ಹಾಗೆ ಕೆಳಗೆ ನೋಡಿದ್ಲು. ಅಂಡರ್ ಗ್ರೌಂಡ್ನಲ್ಲಿ ಹುಡುಗಿರು ಡ್ಯಾನ್ಸ್ನಲ್ಲಿ ಮೈ ಮರ್ತಿದ್ರು. ಶ್ರೀ ಉಫ್ ಎಂದು ಜೋರಾದ ಉಸಿರು ಬಿಟ್ಟು, ನಮ್ಮ ದೇಶ ಬಿಟ್ಟ ಮೇಲಲ್ಲ, ನಮ್ಮ ದೇಶದಲ್ಲಿ ಕಲ್ಚರ್ಗೆ ಒಂದು ಬೆಲೆ ಇದೆ, ಇಲ್ಲಿ ಅದು ಹಬ್ಬ ಎಂದು ಕಣ್ಣು ತಲ್ಲಿಸಿ ಹಿಂದೆ ತಿರುಗಿದವಳಿಗೆ ಯಾರನ್ನೋ ನೋಡಿದಂತೆ ಆಗಿ ಮತ್ತೆ ಆ ಡ್ಯಾನ್ಸ್ ಮಾಡುತ್ತಿದ್ದವರ ಕಡೆಗೆ ಮತ್ತೊಮ್ಮೆ ನೋಡಿದ್ಲು. ಅಲ್ಲಿ ವಿರಾಟ್ ಇದ್ದ. ಶ್ರೀ ಆಶ್ಚರ್ಯದಲ್ಲಿ ಇವರು ಇಲ್ಲಿ ಎಂದು ಹಾಗೆ ನಿಂತು ನೋಡ್ತಿದ್ಲು. ವಿರಾಟ್ ಕೈಯಲ್ಲಿ ಗ್ಲಾಸ್ ಹಿಡಿದು ಯಾರನ್ನೋ ನೋಡ್ತಿದ್ದ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಒಂದು ಹುಡುಗಿ ಕೂಡ ಒಂದು ಕೈಯಲ್ಲಿ ಡ್ರಿಂಕ್ಸ್ ಹಿಡಿದು ಇನ್ನೊಂದು ಕೈಯಲ್ಲಿ ಅವನನ್ನು ಹಗ್ ಮಾಡಿದ್ಲು. ಜೊತೆಗೆ ಇನ್ನೆರಡು ಹುಡುಗರ ಕೂಡ ಬಂದು ಹಗ್ ಮಾಡಿ ವಿರಾಟ್ನ ಡ್ಯಾನ್ಸ್ ಮಾಡೋಕ್ಕೆ ಇನ್ವೈಟ್ ಮಾಡಿದರು. ವಿರಾಟ್ ಕೈಯಲ್ಲಿ ಹಿಡಿದಿದ್ದ ಗ್ಲಾಸ್ ಖಾಲಿ ಮಾಡಿ ಬನ್ನಿ ಎನ್ನುವಂತೆ ಸನ್ನೆ ಮಾಡಿ ಆ ಜನ ಜಂಗುಳಿಯಿಂದ ಹೊರ ಬಂದರು. ಶ್ರೀ ಅಸಹ್ಯವಾಗಿ ನೋಡುತ್ತಾ, ಅಲ್ಲಿ ಇವ್ರ ಮನೆಯೇ ರಿಸ್ಕ್ನಲ್ಲಿದೆ, ಇವ್ರಿಗಿಲ್ಲಿ ಪಾರ್ಟಿ, ಚೇನ್ ಮನುಷ್ಯನೋ ಎಂದು ಪುನೀತ್ ಹೇಳಿದ್ದಾನೆ ಎಂದು ನೋಡ್ತಿದ್ಲು. ಅಷ್ಟೊತ್ತಿಗೆ ಪುನೀತ್ ಬನ್ನಿ ಎನ್ನುವಂತೆ ಅಲ್ಲಿಂದ ಇನ್ನೊಂದು ಫ್ಲೋರ್ಗೆ ಲಿಫ್ಟ್ನಲ್ಲಿ ಹೊರಡ್ತಾರೆ. ಶ್ರೀ ಮುಖ ಯಾಕೋ ಬಾಡಿತ್ತು. ಪುನೀತ್, ಏನು ಮೇಡಮ್ ಇದೆಲ್ಲ ನಿಮಗೆ ಹೊಸದಾ? ಅದಕ್ಕೆ ಎಷ್ಟು ಬೇಗ ಡಲ್ ಆಗಿದ್ದೀರಾ? ನಿಮಗೆ ಇಲ್ಲಿರೋಕ್ಕೆ ಕಷ್ಟ ಆಗ್ತಿದ್ರೆ ನೀವು ಕೆಳಗೆ ಲಾಬಿನಲ್ಲಿ ಕೂತಿರಿ, ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಎಂದ ಪೊಲೈಟಾಗಿ. ಶ್ರೀ, ಹಾಗೇನಿಲ್ಲ ಮಿಸ್ಟರ್ ಪುನೀತ್, ಪೊಲೀಸ್ ಅಂದರೆ ಈ ಥರ ಕೇಸು ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ, ಸೊ ಐ ಆಮ್ ಓಕೆ ಎಂದಳು. ವಿರಾಟ್ನ ಒಂದು ಹುಡುಗಿ ಹಗ್ ಮಾಡಿದ್ದು, ಅವನು ಗ್ಲಾಸ್ನಲ್ಲಿದ್ದ ಡ್ರಿಂಕ್ಸ್ ಕುಡಿದಿದ್ದು ನೋಡಿ ಅದೇನೋ ಮನಸ್ಸಿಗೆ ಕಿರಿಕಿರಿ ಅನ್ನೋದಕ್ಕಿಂತ ಕೋಪ ಬಂದಿತ್ತು. ಬಟ್ ಅದನ್ನು ತೋರಿಸ್ಕೊಳ್ಳೋಕ್ಕೆ ಆಗದೆ ಸುಮ್ಮನಿದ್ಲು. ಮೇಲೆ ಹೋಗಿ ನೋಡಿದ್ರೆ ಪೂರ್ತಿ ಸೌಂಡ್ ಪ್ರೂಫ್ ಥರ ಇರುವ ಫ್ಲೋರ್, ಅಲ್ಲೆಲ್ಲ ರೂಮ್ಸ್ ಅಷ್ಟೇ. ಶ್ರೀ, ಇದು ರೂಮ್ಸ್ ಅನಿಸುತ್ತೆ ಎಂದಳು. ಪುನೀತ್ ಎಸ್ ಎಂದು, ಇಲ್ಲೇ ರೂಮ್ ನಂಬರ್ 19ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವರನ್ನು ಮೀಟ್ ಮಾಡಬೇಕು ಎಂದ. ವಿಪರ್ಯಾಸ ಅಂದರೆ ಹೋಗುತ್ತಿದ್ದ ರೂಮ್ ಪಕ್ಕದ ರೂಮ್ ವಿರಾಟ್ ಹೋಗಬೇಕಾಗಿದ್ದ ರೂಮ್ ಆಗಿತ್ತು. ವಿರಾಟ್ ಕೂಡ ರೂಮ್ಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಶ್ರೀ ಆಲ್ರೆಡಿ ರೂಮ್ ಎಂಟರ್ ಆಗಿದ್ಲು. ಅಲ್ಲಿ ಒಳಗೋಗಿ ನೋಡಿದ್ರೆ ಸುಮಾರು ವಯಸ್ಸಿನ ವ್ಯಕ್ತಿ ಕೂತಿದ್ರು. ಪುನೀತ್ ಸ್ಕಾಟ್ಸ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ದ. ಅವರು ಕೈ ತೋರಿಸಿ ಕೂತ್ಕೊಳ್ಳಿ ಎನ್ನುವಂತೆ ಸನ್ನೆ ಮಾಡಿದ್ರು. ಶ್ರೀಗೆ ಆ ಲ್ಯಾಂಗ್ವೇಜ್ ಬಾರದ ಕಾರಣ ಅವರಿಬ್ಬರ ಕಮ್ಯುನಿಕೇಷನ್ ರೆಕಾರ್ಡ್ ಮಾಡಿಕೊಂಡ್ಲು ಸೀಕ್ರೆಟ್ ಆಗಿ. ಪುನೀತ್ ಸತ್ಯಜಿತ್ ಬಗ್ಗೆ ಕೇಳ್ದ, ಅದು ಕೂಡ ಡೀಲರ್ ಆಗಿ ಹೋಗಿ ಕೇಳಿದ್ದ. ಅವನು ಸದ್ಯಕ್ಕೆ ಅವರು ಅವೈಲಬಲ್ ಇಲ್ಲ ಎಂದ. ಪುನೀತ್ ಅವನ ಮಾತನ್ನು ಶ್ರೀಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ದ.
ಶ್ರೀ ಅವನ ಮಾತು ಕೇಳಿ ಯಾವಾಗ ಸಿಗ್ತಾರೆ ಕೇಳಿ, ಇಟ್ಸ್ ಅರ್ಜೆಂಟ್ ಅಂತ ಹೇಳಿ ಎಂದಳು. ಪುನೀತ್ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ಹೇಳ್ದ. ಆ ವ್ಯಕ್ತಿ ಗೊತ್ತಿಲ್ಲ, ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ಸಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಎಂದು ಒಂದು ಕಾರ್ಡ್ ಕೊಡ್ತಾರೆ. ಶ್ರೀ ಮತ್ತು ಪುನೀತ್ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಗೆ ಬಂದರು. ವಿರಾಟ್ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಅನ್ನೋದು ಶ್ರೀಗೆ ಗೊತ್ತಾಗುತ್ತಾ? ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.